ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು, ಚಿಕ್ಕಮಗಳೂರು, ಮಂಡ್ಯಗೆ ಸಂಬಂಧಪಟ್ಟಂತ ಸುಮಾರು ಜನ ಕಾಲ್ಸ್ ಬರ್ತಾನೆ ಇರ್ತವೆ. ಕಂಟಿನ್ಯೂಸ್ ಕಾಲ್ಸ್ ಬರ್ತಾನೆ ಇರ್ತವೆ. ಕಾಲ್ಸು ಮೆಸೇಜಸ್ ಮಾಡ್ತಾನೆ ಇದ್ದೀರಾ. ಎಕ್ಸಾಮ್ ಯಾವಾಗ ಅಂತ ಕೇಳ್ತಿರ್ತೀರಾ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾ ಅಂತ, ಪರ್ಸೆಂಟೇಜ್ ಎಷ್ಟು ಅಂತ, ಮತ್ತೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ, ಯಾವಾಗ ಸರ್ಟಿಫಿಕೇಟ್ಸ್ ಯಾವ ಡೇಟ್ ಒಳಗಡೆ ಇರಬೇಕು, ಸುಮಾರು ಕ್ವಶನ್ಸು, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವಾಗ ಅಂತ, ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಸುಮಾರು ಕ್ವಶನ್ಸ್ ಇದಾವೆ. ಇನ್ನೂ ಸುಮಾರು ಕ್ವಶನ್ಸ್ ಇದಾವೆ. PDF ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ. ಸೊ ನೋಡ್ತಾ ಹೋಗೋಣ, ಒಂದೊಂದೇ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರೆಲ್ಲ ಅಪ್ಲೈ ಮಾಡ್ತಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಚಿಕ್ಕಮಗಳೂರ್ದು ಫಸ್ಟ್ ನೋಡ್ತಾ ಹೋಗೋಣ. ಕೊಡಗು ಇದೆಯಲ್ಲ, ಈ ಕೊಡಗುದು ಲಾಸ್ಟ್ ಡೇಟ್, ಕೊಡಗುದು ಅಪ್ಲಿಕೇಶನ್ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಫಸ್ಟ್ ನೋಡೋಣ. ಯಾಕಂದ್ರೆ ಅಪ್ಲೈ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ. 16/1 ಇದೆ. 16/1/2025 ಜನವರಿ 16, 2025 ತಾರೀಕು ಲಾಸ್ಟ್ ಡೇಟ್ ಇದೆ, ಕೊನೆಯ ದಿನಾಂಕ ಇದೆ. 17ನೇ ತಾರೀಕು ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಇದೆ. ಯಾರೆಲ್ಲ ಅಪ್ಲೈ ಮಾಡಿಲ್ಲ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಈಗ ನಿಮ್ಮ ಎಕ್ಸಾಮಿನೇಷನ್ ಡೇಟ್ಗೆ ಬರೋಣ. ಎಕ್ಸಾಮಿನೇಷನ್ ಡೇಟ್ಸ್ಗೆ ಎಲ್ಲಾದ್ರದ್ದು ನಿಮ್ಮ ಚಿಕ್ಕಮಗಳೂರ್ದು ಫಸ್ಟ್ ತಗೋಣ. ಚಿಕ್ಕಮಗಳೂರ್ದು ಫೆಬ್ರವರಿನಲ್ಲಿ ಎಕ್ಸಾಮ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಫೆಬ್ರವರಿ ಮಂತಲ್ಲಿ ಎಕ್ಸಾಮ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಅದು ನಿಮ್ಮ ಚಿಕ್ಕಮಗಳೂರು ಫೆಬ್ರವರಿನಲ್ಲಿ ಎಕ್ಸಾಮ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ, ಫೆಬ್ರವರಿನಲ್ಲಿ. ಇನ್ನು ನಿಮ್ಮ ಕೊಡಗು ನೋಡ್ತಾ ಹೋದಾದ್ರೆ ಫೆಬ್ರವರಿ ಆರ್ ಮಾರ್ಚಲ್ಲಿ ಆಗೋ ಚಾನ್ಸಸ್ ಇದೆ. ಫೆಬ್ರವರಿ ಆರ್ ಮಾರ್ಚಲ್ಲಿ ಆಗೋ ಚಾನ್ಸಸ್ ಇದೆ. ಇನ್ನು ನಿಮ್ದು ಮಂಡ್ಯದು ಯಾವುದೇ ರೀತಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಸೊ ಯಾವ್ದು ಮಾಹಿತಿ ಇದೆಯೋ ಅದರದ್ದು ಎಕ್ಸಾಮ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸಾಮಿನೇಷನ್ ಡೇಟ್ಸ್ ಆಯಿತು. ಎಕ್ಸಾಮಿನೇಷನ್ ಡೇಟ್ ಕತೆ ಮುಗೀತು. ಇನ್ನು ಮುಂದೆ ನೋಡ್ತಾ ಹೋದ್ರೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಯಾವುದಕ್ಕೆ, ಕೊಡಗಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾ, ಎಷ್ಟು ತಿಂಗಳದ್ದು ಇರಬೇಕು ಅಂತಕ್ಕಂಥ ಕ್ವಶನ್ಸ್ ಕೇಳ್ತಾನೆ ಇರ್ತೀರಾ. ಈ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕಿರಿಯ ಸಹಾಯಕರು ಕನಿಷ್ಠ 6 ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಮಾಡಿರತಕ್ಕದ್ದು ಅಂತ. 6 ಮಂತ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಇದೆ. 6 ಮಂತ್ ಸರ್ಟಿಫಿಕೇಟ್ನ ಹಾಕ್ಲೇಬೇಕು, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇನ್ನು 55% ಇರಲೇಬೇಕಾ, 55% ಇರಲೇಬೇಕಾ ಅಂತ ಕೇಳ್ತಿದ್ದಾರೆ. ಯಾರಿಗಿರ್ಬೇಕು ಯಾರಿಗೆ ಬೇಡ ಅನ್ನೋದು ಗೊತ್ತಿರಬೇಕು. ನೋಡ್ತಾ ಹೋಗೋಣ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ 55% ಅಂಕಗಳಿಗೆ ವಾಣಿಜ್ಯೇತರ ಅಂದ್ರೆ ವಾಣಿಜ್ಯದವ್ರು ಬಿಟ್ಟು, ಅಂದ್ರೆ ಕಾಮರ್ಸ್ನವ್ರು ಬಿಟ್ಟು ಅಂತ. ಕಾಮರ್ಸ್ನವ್ರು ಬಿಟ್ಟು 55% ಇರಬೇಕು. ಕಾಮರ್ಸ್ನವ್ರನ್ನ ಬಿಟ್ಟು ಅಂದ್ರೆ ಸೈನ್ಸು ಆರ್ಟ್ಸ್ನವರು 55% ಇರಬೇಕು ಅಂತ ಅದರ್ಥ. ಕಾಮರ್ಸ್ನವ್ರಿಗೆ 50% ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಇನ್ನ ಎಕ್ಸಾಮಿನೇಷನ್ ಯಾವ ಪ್ಯಾಟರ್ನ್ ಇರುತ್ತೆ ಏನು ಇತ್ತ ಅಂತ ಕೇಳ್ತಿರ್ತಾರೆ. 200 ಫಸ್ಟ್ ಎಕ್ಸಾಮ್ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕನ್ನಡ 50 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ 25 ಮಾರ್ಕ್ಸ್ ಇರುತ್ತೆ, GK 25 ಮಾರ್ಕ್ಸ್ ಇರುತ್ತೆ, ಕೋಆಪರೇಷನ್ 50 ಮಾರ್ಕ್ಸ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ, ಮತ್ತು ಸಂಘ ನಿಮ್ಮ ಕೊಡಗು ಕೋಆಪರೇಟಿವ್ ಬ್ಯಾಂಕ್ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಸೊ ಅಚ್ಚುಕಟ್ಟಾಗಿ ನೋಟ್ಸ್ ಮಾಡ್ಕೊಂಡು ಓದ್ಕೋಬೇಕು. ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ. 160+ ಸ್ಕೋರಿಂಗ್ ಆದರೆ 160+, ನಾನು ಹೇಳ್ತಾ ಡಿಪೆಂಡ್ಸ್ ಆನ್ ಪೇಪರು ಒಳ್ಳೆ ಸ್ಟ್ಯಾಂಡರ್ಡ್ ಪೇಪರ್ ಅಂದರೆ 160+ ಸ್ಕೋರಿಂಗ್ ಆಗಿತ್ತು ಅಂದರೆ ಫ್ರೀ ಆಫ್ ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನು ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ಥರ ಅಪ್ಲೈ ಮಾಡಬೇಕು, ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತಾರೆ. ಗೂಗಲ್ಗೆ ಹೋಗಿ ಕೊಡಗು DCC ಬ್ಯಾಂಕ್ ಅಂತ ಹೊಡೆದ್ರೆ ಸಾಕು. ಕೊಡಗು DCC ಬ್ಯಾಂಕ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಕೊಡಗು DCC ಬ್ಯಾಂಕ್ ಇದಕ್ಕೆ ಹೋಗುತ್ತೆ. ಅಲ್ಲಿ ರಿಕ್ರೂಟ್ಮೆಂಟ್ ಸೆಕ್ಷನ್ ಇರುತ್ತೆ. ರಿಕ್ರೂಟ್ಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀಟಾಗಿ ಅಪ್ಲೈ ಇಯರ್ ಅಂತ ಇರುತ್ತೆ. ಅಲ್ಲಿ ಹೋದ್ರೆ ನೋಟಿಫಿಕೇಶನ್ ಇದೆ, ಅಪ್ಲೈ ಮಾಡ್ಲಿಕ್ಕೆ ಲಿಂಕು ಇದೆ, ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದಾಗ ಏನೇನು ಕೇಳ್ತಾರಪ್ಪ ಅಂದರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, PUC ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಅಲ್ಲಿ ಏನೇನು ಫಿಲಪ್ ಮಾಡಿಕ್ಕೆ ಬಾಕ್ಸ್ಗಳು ಕೇಳಿರ್ತಾರೆ ಎಲ್ಲನೂ ರಿಲೆವೆಂಟ್ ಆಗಿ ಫಿಲಪ್ ಮಾಡಿ. ಫಾದರ್ ನೇಮು, ಮದರ್ ನೇಮು, ನಿಮ್ಮ ನೇಮು, ಅಡ್ರೆಸ್ ಇವೆಲ್ಲ ಇರ್ತವೆ. ಪ್ರತಿಯೊಂದು ಏನು ಕೇಳ್ತಾರೆ ಅದನ್ನ ಫಿಲಪ್ ಮಾಡ್ತಾ ಬನ್ನಿ. ಯಾವ್ಯಾವ ಸರ್ಟಿಫಿಕೇಟ್ ಎಷ್ಟೆಷ್ಟು KB ಒಳಗಡೆ ಇರಬೇಕು ಅಂತ ಹೇಳ್ತಾರೆ, ಅಷ್ಟೆಷ್ಟು KB ಒಳಗಡೆ ಅಚ್ಚುಕಟ್ಟಾಗಿ ಯಾವ್ದಾದ್ರು ಕಂಪ್ಯೂಟರ್ ಸೈಬರ್ ಸೆಂಟರ್ಸಲ್ಲಿ ಹಾಕ್ಸಿಸಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ನೀಟಾಗಿ ಒಳಗಡೆ ಹೋಗುತ್ತೆ. ಇನ್ನು ಫೀಸ್ ಸ್ಟ್ರಕ್ಚರ್ ಕೇಳ್ತಾ ಹೋದಾದ್ರೆ ಫೀಸ್ ಸುಮಾರು ಜನ ಕೇಳ್ತಾ ಇದ್ರಿ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1750 ರೂಪಾಯಿ ಇದೆ. 1750 ರೂಪಾಯಿ ಇದೆ ಫೀಸು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಮಹಿಳೆಯರು ಮತ್ತು ಅಂಗವಿಕಲರಿಗೆ 1250 ರೂಪಾಯಿ ಮಾಡಿದ್ದಾರೆ.
ಇಷ್ಟು ಫೀಸ್ ಇದೆ, ಇದನ್ನು ಪೇ ಮಾಡಬೇಕು. ಇನ್ನು ಇದು ಬಿಟ್ಟರೆ ಓಕೆ, ಇನ್ನು ಗ್ರಾಮೀಣ ಅಭ್ಯರ್ಥಿಗಳು ಕೇಳ್ತಾ ಇದ್ರೆ ಒಂದ್ಸತಿ ಮಾಡಿಸಿ ಇಟ್ಕೊಂಡಿದ್ರೆ ಸಾಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರೋ ಕ್ಯಾಟಗರಿ 1 ಅವ್ರು ಏನೋ ಕೇಳಿದ್ರೆ ಅದು ಲೈಫ್ ಟೈಮ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಕನ್ನಡ ಮಾಧ್ಯಮನೂ ಅಷ್ಟೇ ಒಂದ್ಸತಿ ಮಾಡಿಸಿ ಇಟ್ಕೊಂಡಿದ್ರೆ ಆಗುತ್ತೆ. ಈ ಸರ್ಟಿಫಿಕೇಟ್ಸ್ ಎಲ್ಲ ಹಿಂದೆ ಎಕ್ಸಾಮಿನೇಷನ್ಗಿನ್ನ ಈ ಕಾಲ್ ಮಾಡೋದಕ್ಕಿಂತ ಹಿಂದೆನೇ ಆಗಿರಬೇಕು, ಮುಂದೆ ಮಾಡಿಸ್ಬಾರ್ದು. ಎಲ್ಲ ಡೇಟ್ ಹಿಂದೆನೇ ಇರಬೇಕು. ಈ ಎಕ್ಸಾಮಿನೇಷನ್ ಈ ಕಾಲ್ ಮಾಡಿದಾರಲ್ವಾ, ಕಾಲ್ ಮಾಡಿರೋ ಡೇಟ್ಗಿನ್ನ ಹಿಂದೆನೇ ಮಾಡಿಸಿಟ್ಟಿರ್ಬೇಕು ಅಂತ ಇರುತ್ತೆ ನೋಟಿಫಿಕೇಶನ್, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಏನು ಸಿಲೆಬಸ್ PDF ಮೆಟೀರಿಯಲ್ ಬಗ್ಗೆ ಕೇಳ್ತಾ ಇದ್ರೆ, PDF ಮೆಟೀರಿಯಲ್ ಎಲ್ಲ ಸಬ್ಜೆಕ್ಟು PDF ಮೆಟೀರಿಯಲ್ ರೆಡಿ ಇದೆ. ಅಂದರೆ ಕನ್ನಡ ಕಂಪ್ಲೀಟ್ ಕೋಡ್ಸು, ಪ್ರತಿಯೊಂದು ಕೋಡ್ಸ್ ಆಗಿರಲಿ, ಶಾರ್ಟ್ಕಟ್ ನೋಟ್ಸ್ ಆಗಿರಲಿ, PDF ಮೆಟೀರಿಯಲ್ ಕಂಪ್ಲೀಟಾಗಿ ರೆಡಿ ಇದೆ. GKನೂ ಅಷ್ಟೇ ಕಂಪ್ಲೀಟ್ ರೆಡಿ ಇದೆ. ಕೋಆಪ್ರೇಷನ್ ರೆಡಿ ಇದೆ. ಕನ್ನಡ 50, GK 25, ಕೋಆಪ್ರೇಷನ್ 50 ಮಾರ್ಕ್ಸ್ ಇರುತ್ತೆ. ಅಲ್ಲಿಗೆ 125 ಮಾರ್ಕ್ಸ್ ಕವರ್ ಆಯಿತು. ಇನ್ನು ನಿಮ್ಮ ಬ್ಯಾಂಕಿಂಗ್ 25 ಮಾರ್ಕ್ಸ್ ರೆಡಿ ಇದೆ, ಮೆಟೀರಿಯಲ್ ರೆಡಿ ಇದೆ, ಬ್ಯಾಂಕಿಂಗ್ ಅದ್ಭುತವಾಗಿ ರೆಡಿ ಇದೆ. ಇನ್ನು ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ರೆಡಿ ಇದೆ, ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸು, ಟೋಟಲ್ ಎಲ್ಲ ಸೇರಿ 200 ಮಾರ್ಕ್ಸು ಕಂಪ್ಲೀಟ್ ಪ್ಯಾಕೇಜ್ ರೆಡಿ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರು ಸೀರಿಯಸ್ ಆಗಿ ಓದ್ತಾ ಇದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ 160+ ತೆಗಿಲಿಕ್ಕೆ ಈ ಮೆಟೀರಿಯಲ್ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಯಾರಿಗೆಲ್ಲ ಬೇಕು ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೇನಾದರೂ ಕ್ವಶನ್ಸ್ ಇದ್ರೆ ರಿಲೇಟೆಡ್ ಟು ಎಕ್ಸಾಮಿನೇಷನಲ್ಲಿ ಸಿಲೆಬಸ್ಸು, ಎಕ್ಸಾಮಿನೇಷನ್ ಮೆಟೀರಿಯಲ್ಲು, ಅದಕ್ಕೆ ಸಂಬಂಧಪಟ್ಟಂಥ ಮೆಸೇಜಸ್ ಮಾತ್ರ ಹೇಳ್ಬೋದೇ ಹೊರತು ಎಕ್ಸಾಮ್ ಯಾವಾಗ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗಲ್ಲ. ಯಾಕೆ ಅಂದರೆ ಕೊಡಗಾಗಿರಲಿ, ಚಿಕ್ಕಮಂಗ್ಳೂರಾಗಿರಲಿ, ನಿಮ್ಮ ಮಂಡ್ಯದಲ್ಲೇ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ, ಅವರು ಡಿಸೈಡ್ ಮಾಡ್ತಾರೆ. ಅವ್ರು ಡಿಸೈಡ್ ಮಾಡಿ ಅವ್ರು ಹೇಳ್ತಾರೆ, ಅವಾಗ ಹೋಗಿ ಎಕ್ಸಾಮ್ ಬರೀಬೇಕು. ನಾವೇ ಹೇಳ್ತಾ ಇರೋದು ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಈ ಫೀಲ್ಡಲ್ಲಿ ಒಂದು ಅಂದಾಜ್ ಮೇಲೆ ಹೇಳ್ತೀವಿ ಅಷ್ಟೇ. ಒಂದು ಅಂದಾಜ್ ಮೇಲೆ ಈ ಟೈಮಲ್ಲಿ ಆಗೋ ಚಾನ್ಸಸ್ ಇದೆ ಅಂತ 99% ನಿಜ ಇರುತ್ತೆ. ವೇರಿಯೇಷನ್ ಆದರೂ ಆಗ್ಬೋದು. ವೇರಿಯೇಷನ್ ಆದರೆ ಟೈಮ್ ಸಿಗುತ್ತೆ, ಓದ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ಇನ್ನು ಯಾವುದೇ ಕ್ವಶನ್ಸ್ ಇಲ್ಲ ಅನ್ಕೊತೀನಿ. ಇಷ್ಟೇ. ಮೆಟೀರಿಯಲ್ಲು ತುಂಬ ಅಥೆಂಟಿಕೇಟೆಡ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಸ್ಕೋರ್ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಮೆಟೀರಿಯಲ್ ಪ್ರೊವೈಡ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸೊ 16ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.